ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇಂದ ವಿಡಿಯೋ ಹಾಕ್ತಾಯಿದ್ದೀನಿ. ಸಾರಿ, ಎಲ್ಲರೂ ಏನು ತಿಳ್ಕೊಬೇಡಿ. ಗದ್ದೆ ನಾಟಿ ಏನೇನೋ ಪ್ರಾಬ್ಲಮ್ ಇರ್ತಾಯಿದೆ, ಹಾಕೋಕ್ಕೆ ಆಗಲಿಲ್ಲ. ಶುಕ್ರವಾರ ದಿವಸ ನಮ್ಮನೆ ಗದ್ದೆ ನಾಟಿ ಅಂದ್ಬಿಟ್ಟು ಎಲ್ಲನೂ ಅಷ್ಟೊತ್ತಿಗೆ ಎತ್ತು ಹುಳ್ಳಿಕಾಳು ಇಟ್ಕೊಂಡಿದ್ದೆಲ್ಲ ಎತ್ತು 2-3 ಸೇರು ಅಕ್ಕಿ ಹಾಕಬೇಕು ಅಂದ್ಬಿಟ್ಟು ಎಲ್ಲನೂ ಅಕ್ಕಿ ಹಾಕೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಒಂದೇ ತಪ್ಪಲಲ್ಲಿ 3 ಸರಿ ಅಕ್ಕಿ ಹಾಕ್ಬಿಟ್ಟು ಬಸ್ಬಿಟ್ಟು, ಇದೇ ತಪ್ಪಲಲ್ಲಿ 3 ದಪ್ಪ ಅಕ್ಕಿ ಹಾಕ್ಬಿಟ್ಟು 3 ದಪ್ಪ ಬಸ್ಬಿಟ್ರೆ ಇನ್ನು ಮುದ್ದೆ ಮಾಡೋಕ್ಕೆ ನನಗೆ ಅಷ್ಟು ಬರಲ್ಲ. ಸ್ವಲ್ಪ 2-3 ಮುದ್ದೆ ಆದರೆ ಬೇಗ ಮಾಡ್ತೀನಿ. ಒಂದು 6 ಜನ 7 ಜನ ಅಂತ ಹಿಟ್ಟು ಮಾಡೋಕ್ಕೆ ಹೋದರೆ ಬರೋದಿಲ್ಲ ನನಗೆ. ಅದಕ್ಕೆ ಗಂಟು ಆಯ್ತದೆ, ಇಲ್ಲದ ಪಿಸಿಲು ಆಯ್ತದೆ, ಆ ಥರ ಮಾಡೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಒಂದೇ ದಪ್ಪ 3 ದಪ್ಪ ಅಕ್ಕಿ ಹಾಕ್ಬಿಟ್ರೆ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು, ಹೆಣ್ಣಾಳಿಗೆ ಗಂಡಾಳಿಗೆ ಎಲ್ಲರಿಗೂ ಆಯ್ತದೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಾಯಿ ತುರಿ ಎಲ್ಲನೂ ಉತ್ತರಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೆ. ಹಾಗೆ ಎಲ್ಲ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಎಲ್ಲನೂ ಒರೆಸ್ಕೊಬಿಟ್ರೆ ಆಮೇಲೆ ಮತ್ತೆ ಎಲ್ಲ ಗಲೀಜಾಗುತ್ತೆ ಬೇಗ. ಆಮೇಲೆ ಅಡುಗೆ ಮನೆ ಎಲ್ಲ ಗಲೀಜಾದರೆ ಒಂಥರ ಮತ್ತು ಇರಿಟೇಟ್ ಆಗುತ್ತಾ ಇರ್ತದೆ. ಅದಕ್ಕೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಆಗಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ಒಳ್ಳೇದು ಅಂದ್ಬಿಟ್ಟು ಆಗಲೇ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಸಾಂಬಾರು ಈ ಕಡೆ ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೆ. ಸಾಂಬಾರಿಗೆ ಎಲ್ಲನೂ ಒಗ್ಗರಣೆ ಕೊಟ್ಟಿದ್ದೆ. ಇನ್ನೊಂದಪ್ಪ ಬೇಯಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಿತ್ತು ಅಂದ್ಬಿಟ್ಟು ಸಾಂಬಾರು ನೋಡಿಕೊಂಡು ಉಪ್ಪು ಹಾಕ್ತಾಯಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಾರು ಚೆನ್ನಾಗಿ ಮರಳಿಸ್ಬೇಕು. ಇದೇ ಥರ ನಮ್ಮೂರ ಕಡೆ ಹಳ್ಳಿ ಕಡೆ ಇದೇ ಥರ ಗದ್ದೆ ನಾಟಿಗೆ ಬೇಗ ಎದ್ದು ಬೇಗ ಈ ಥರ ಗಂಡಾಳುಗಳ ಜೊತೆನೇ ಅನ್ನ ಇಟ್ಟು ಸಾಂಬಾರು ಎಲ್ಲ ಮಾಡಿಕೊಟ್ಟು ಕಳಿಸ್ಬಿಟ್ರೆ ಇನ್ನು ಈ ಥರ ಮಾಡಿಕೊಟ್ಟು ಕಳಿಸ್ಬಿಟ್ರೆ ಇನ್ನು ಸಂದವರು ಕೇಳೋದಿಲ್ಲ. ಈ ಥರ ಮಾಡ್ತಾಯಿದ್ರೆ ಈ ಹಳ್ಳಿ ಕಡೆ ಇಷ್ಟೇ ಜಾಸ್ತಿ ಹಿಂಗೆ ರೈತರಾದ್ಮೇಲೆ ಹೀಗೆ ಮಾಡಬೇಕು. ನಮ್ಮೂರಲ್ಲಿ 2-3 ಸರ್ತಿ ಗದ್ದೆ ನಾಟಿ ಮಾಡ್ತಾರೆ. ಗದ್ದೆ ನಾಟಿಲಿ ಈ ಥರ ಎಲ್ಲ ಅಡುಗೆ ಮಾಡಿ ಹಿಂದ್ಗಡೆಯಲ್ಲೇ ಕೊಟ್ಟು ಕಳಿಸ್ಬಿಟ್ರೆ ಇನ್ನು ಸಂದವರು ಕೇಳೋದಿಲ್ಲ. ಈಗ ನನಗೆ ಅನ್ನ ಹಿಟ್ಟು ಮಾಡೋಕ್ಕೆ ಬರೋದಿಲ್ಲ. ಈ ಥರ ಅನ್ನ ಮಾಡಿ ಒಂದು 5-3 ಸೇರು ಅಕ್ಕಿ ಹಾಕಿ ಒಂದು ಟಿಫನ್ಗೆ ಹಾಕಿ ಒಂದು ಟಿಫನ್ಗೆ ಸಾಂಬಾರು ಕಾಯಿ ಎಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು 2 ಪ್ಯಾಕೆಟ್ ಮೊಸರು ಎಲ್ಲ ತಗೊಂಡು ಹೋಗ್ತಾರೆ. ಹಸಿ ಉಪ್ಪಿನಕಾಯಿ ಎಲ್ಲ ತಗೊಂಡು ಹೋಗ್ತಾರೆ ಅಲ್ಲೇ. ಈ ಥರ ಮನೆಯೆಲ್ಲ ಆಷಾಢ ಶುಕ್ರವಾರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲನೂ ನೀಟ್ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಎಲ್ಲನೂ ಮಾಡ್ಕೊಂಡಿದ್ದೆ. ಇನ್ನು ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನು ಆಗಾಗ ಒರೆಸ್ಕೊಬಿಟ್ರೆ ಒಂದೊಂದು ಸರಿ ಕೈಲಿ ಒರೆಸ್ಬಿಡ್ತೀನಿ, ಒಂದೊಂದು ಸರಿ ಮಾಪಲ್ಲಿ ಒರೆಸ್ಕೊತೀನಿ. ಬಾಗಿಲೆಲ್ಲ ತೊಳೆದು ಬಾಗಿಲನ್ನೆಲ್ಲ ಒರೆಸಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ಇದು ನಮ್ಮ ಅಜ್ಜಿ ಹಾಕ್ತಾಯಿದ್ದೆ. ಈ ರಂಗೋಲಿ ನನಗೆ ಸುಮಾರು ದಪ್ಪ ಬರ್ತಾನೆ ಇರುತ್ತೆ, ಹಾಕ್ತಾನೆ ಇರ್ತೀನಿ. ಇದನ್ನು ಈ ಥರ ರಂಗೋಲಿ ಅಂದರೆ ನನಗೆ ಇಷ್ಟ, ಹಾಕ್ತಾನೇ ಇರ್ತೀನಿ. ಈ ಥರ ಚುಕ್ಕಿ ರಂಗೋಲಿ ಎಳೆ ರಂಗೋಲಿ ಅಂದರೆ ನನಗೆ ತುಂಬ ಇಷ್ಟ. ನಮ್ಮೂರ ವಾತಾವರಣ ಹೀಗೈತೆ ನೋಡಿ. ನಾಳೆ 5 ಗಂಟೆ 6 ಗಂಟೆ ಆಗಿತ್ತು. ಬಿಸಿಲು ಸ್ವಲ್ಪ ಬೆಳಕಾಗಿತ್ತು, ನೋಡೋಕ್ಕೆ ಈ ಥರ ಕಾಣಿಸ್ತಿತ್ತು. ಆಗಲೇ ಸ್ನಾನ ಮಾಡಿಕೊಂಡು ಎಲ್ಲ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ದೀಪ ಹಚ್ಚಿದೆ. ದೀಪ ಹಚ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂ ಮಾಡ್ಸೋಣ ಮಾರ್ಕೆಟ್ಗೆ ಹೋಗಿ ಹೂ ತರಬೇಕಿತ್ತು. ಆಗುತ್ತೆ ತರೋಕ್ಕೆ ಆಗಲಿಲ್ಲ, ಮಿಸ್ ಆಯಿತು. ಹಾಗೆ ದೀಪ ಹಚ್ಬಿಟ್ಟು ಇರೋ ಹೂನೇ ಕೂದಲು ಮಡಿಸ್ಬಿಟ್ಟು ದೀಪ ಹಚ್ಬಿಡೋಣ ಅಂತ ದೀಪ ಹಚ್ಬಿಟ್ಟೆ. ಬತ್ತಿ ಎಲ್ಲ ಹಾಕಿ ದೇವ್ರ ಮನೆ ಹಳೆ ಹೂವೆಲ್ಲ ತೆಗೆದು ಹೊಸ ಹೂವು ಇರೋ ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡಿದೆ. ಇನ್ನು ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪ ಹಚ್ಚೋರು ಹಚ್ತಾರೆ. ಆಮೇಲೆ ಈ ಥರ ಕೊನೆ ಆಷಾಢ ಶುಕ್ರವಾರ ಅಲ್ವಾ ಅಂದ್ಬಿಟ್ಟು ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂತ ಮಾಡ್ತಾಯಿದ್ದೀನಿ. ಆಗ್ತಾನೇ ಇಲ್ಲ. ರಥದ ಥರ ಮಾಡಿ ಒಂದು 5 ವಾರ 10 ವಾರ ಹಚ್ಚೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ವಾರ ಶ್ರಾವಣದಲ್ಲಿ ಹಚ್ಚೋಣ ಅಂತ ಮಾಡ್ತಾಯಿದ್ದೀನಿ. ಶುಕ್ರವಾರ ದಿವಸ ಈ ಥರ ದೇವ್ರಿಗೆ ದೀಪ ಹಚ್ಬಿಟ್ಟು ಈ ಥರ ಉಪ್ಪಿನ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತಾರೆ. ಹೊಸ ಜನ ಒಳ್ಳೆಯದು ಅಂತಾರೆ, ಹೊಸ ಜನ ಉಪ್ಪಿನ ದೀಪ ಹಚ್ಚಬಾರ್ದು ಅಂತಾರೆ. ಗೊತ್ತಿಲ್ಲ, ಯಾರನ್ನ ಹಿರಿಯವರು ಅವ್ರನ್ನ ಕೇಳಿಕೊಂಡು ಹಚ್ಚಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಮನೆಗೆ ಒಳ್ಳೆಯದಾದರೆ ಮಾಡಿದ್ರೆ ಒಳ್ಳೆಯದಲ್ವಾ. ಇದು ನಾನು ಮೀಶೋದಿಂದ ತರಿಸ್ಕೊಂಡಿದ್ದೆನಲ್ಲ ದೀಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇದು ಲಿಂಕ್ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ.
ಅದೇ ಒಂದು ಗೃಹ ಪ್ರವೇಶ ಇತ್ತು, ಹೋಗೋಣ ಅಂತ ರೆಡಿಯಾಗಿದೆ. ಸಿಂಪಲ್ಲಾಗಿ ಒಂದು ಸೀರೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಸೀರೆ ಅಪರೂಪಕ್ಕೆ ಕೊಡುತ್ತೀನಲ್ಲ, ಸೀರೆ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದೆ. ಹಾಗೆ ಮೀಶೋದಿಂದ ಬುಕ್ ಮಾಡ್ಕೊಂಡಿದ್ನಲ್ಲ ನೆಕ್ಲೆಸ್ಸು, ಅದು ಲಕ್ಷ್ಮಿ ನೆಕ್ಲೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನ ಹಾಕ್ಕೊಂಡಿದ್ದೆ. ಓಲೆ ಜುಮ್ಕನೂ ಓಲೆನೂ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರೂ ಚೆನ್ನಾಗೈತೆ ಅಂತ ಹೇಳ್ತಿದ್ರು. ಎಲ್ಲ ಚಿನ್ನನ ಅಂತ ಕೇಳ್ತಿದ್ರು. ಎಲ್ಲ ರೇಗಿಸ್ತಿದ್ರು. ಅಯ್ಯೋ ಹ್ಞೂ ಚಿನ್ನನೇ 50 ಗ್ರಾಮು ಅಂತ ಹೇಳ್ತಾಯಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ರೆಡಿಯಾಗಿ ಗೃಹಪ್ರವೇಶ ಮುಗಿಸ್ಕೊಂಡು ಬೇಗ ಬಂದುಬಿಡೋಣ ಅಂದ್ಬಿಟ್ಟು ಈ ಥರ ಮಾಡಿದ್ದೆ. ಇನ್ನು ವರಲಕ್ಷ್ಮಿಗೆಲ್ಲ ರೆಡಿ ಮಾಡಬೇಕಲ್ಲ, ಇನ್ನು ತೊಳೆಯೋದು ಬಳಿಯೋದು, ಇನ್ನು ಮನೆಯೆಲ್ಲ ನೀಟ್ ಮಾಡಬೇಕಲ್ಲ. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ 2 ದಿನದ ಬ್ಲಾಗ್ ಇದು. ಇನ್ನು ವರಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ತೊಳೆದು ಬಳಿದು ಎಲ್ಲನೂ ಮಾಡಿ ಈ ಥರ ರಂಗೋಲಿ ಹಾಕಿದೆ ನೋಡಿ. ಇದು ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡಿದ್ದೆ. ಇಲ್ಲ ತುಳಸಿ ಗಿಡದ ಹತ್ರ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕಲ್ಲರ್ ಯಾವ ರಂಗೋಲಿಗೆ ಬಣ್ಣ ತುಂಬಿದ್ರೆ ಯಾವ ರಂಗೋಲಿ ಬೇಕಾದ್ರೂ ಚೆನ್ನಾಗಿ ಕಾಣಿಸುತ್ತೆ. ರಂಗೋಲಿ ಹಾಕಿ ಕೆಳಗಡೆನೂ ಇನ್ನೂ ಅಲ್ಲಿಗೂ ರಂಗೋಲಿ ಹಾಕಿ ಅಲ್ಲಿಗೆ ಚುಕ್ಕಿಟ್ಟು ರಂಗೋಲಿ ಹಾಕಿ ಕಲ್ಲರ್ ಬಣ್ಣ ಹಚ್ಚಿದೆ ನೋಡಿ. ಕೆಳಗಡೆ ಈ ಥರ ಹಾಕಿದ್ದೀನಿ. ಗುಲಾಬಿ ಚುಕ್ಕಿಟ್ಟು ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ವ್ರತ ಅಂತಾರೆ, ಹಬ್ಬ ಅನ್ನಬಾರ್ದು ವ್ರತ ಅಂತಾರೆ. ಏನೋ ಗೊತ್ತಿಲ್ಲ, ಒಂದೊಂದ್ಸರಿ ಬಾಯಿಗೆ ಈ ಥರ ಬರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಎಲ್ಲರ ಮನೇಲೂ ಬಾಗಿಲಿಗೆ ಕಲರ್ ರಂಗೋಲಿ ಹಾಕಿ ಎಲ್ಲ ಮಾಡ್ತಾಯಿದ್ರು. ಇನ್ನು ಹೊಸ್ಲು ಮುಂದ್ಗಡೆಗೆ ಈ ಥರ ಹಾಕ್ಕೊಂಡಿದ್ದೆ ರಂಗೋಲಿನ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲಕ್ಷ್ಮೀ ಪಾದ ಬಿಟ್ಟಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಡೆಕೋರೇಷನ್ ಸಿಂಪಲ್ಲಾಗೆ ಮಾಡಿದೆ. ಈ ಥರ ಚೆಂಡು ಹಾರ ತರಿಸ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೆಲ್ಲ ಎಲ್ಲನೂ ಈ ಥರ ಅಲಂಕಾರ ಮಾಡಿದೆ, ಡೆಕೋರೇಷನ್ ಮಾಡಿದೆ. ನನ್ನ ಮಗ ದೀಪ ಹಚ್ತೀನಿ ಕಣಮ್ಮ, ನನ್ನ ತಂಗಿ ಮಗ ದೀಪ ಹಚ್ತೀನಿ ಕಣಮ್ಮ ನಾನುವೇ ಅಂದ್ಬಿಟ್ಟು ದೀಪ ಹಚ್ತಾಯಿದ್ದ, ಪೂಜೆ ಮಾಡ್ತಾಯಿದ್ದ. ಈ ಥರ ಲಕ್ಷ್ಮಿಗೆ ಈ ಥರ ಅಲಂಕಾರ ಮಾಡಿದೆ ನೋಡಿ. ಯಾವ ಥರ ಮಾಡಿ ವರ್ಷಕ್ಕೆ ಇದೇ ಥರ ಮಾಡೋದು. ಮಕ್ಕಳ ತಂದು ಈ ಥರ ಹಾಕ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಇದಕ್ಕೆ ಸೀರೆ ಉಡಿಸಿ ಒಡವೆ ಇದ್ವಲ್ಲ ಅವನ್ನೇ ಇರೋದನ್ನೇ ಹಾಕ್ಕೊಂಡು ನಮ್ಮ ಹತ್ರ ಏನು ಒಡವೆ ಇರ್ತದೋ ಅದನ್ನೇ ಕಲಸಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಿದೆ. ನನಗೆ ಚಿಕ್ಕಂದಿಂದ ಈ ಥರ ವರಲಕ್ಷ್ಮಿ ಪೂಜೆ ಮಾಡಿ ಅಭ್ಯಾಸ ಐತೆ. ನಾನು ಚಿಕ್ಕಂದಿಂದ ರೂಢಿಯಾಗಿದ್ದೀನಿ. ಈ ಥರ ವರಲಕ್ಷ್ಮಿ ಹಬ್ಬ ಆಚರಿಸೋದು ಅಂತ ಮಾಡ್ತೀನಿ. ದೇವ್ರ ಮುಂದೆ ಈ ಥರ ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗಿ ದೇವ್ರ ಮುಂದೆನೇ ಈ ಥರ ದೀಪ ಹಚ್ಚಿದ್ದೀನಿ. ಈ ಥರ ದೇವ್ರ ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ಮೊದಲು ನಮ್ಮ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ಗಣಪತಿ ಪೂಜೆ ಮಾಡಿ, ಮೊದಲು ಗಣಪತಿ ನೆನ್ಕೊಂಡು ಆಮೇಲೆ ನಮ್ಮ ಮನೆ ದೇವ್ರು ನೆನ್ಕೊಂಡು ಆಮೇಲೆ ವರಲಕ್ಷ್ಮಿ ಪೂಜೆ ಮಾಡಬೇಕು ನೋಡಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ವ್ರತದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ, ಎಲ್ಲರಿಗೂ ಆರೋಗ್ಯ ಆಯುಸ್ಸು ಗಟ್ಟಿ ಕೊಡಲಿ ಅಂತ ಕೇಳ್ಕೊತೀನಿ. ದೇವ್ರ ಹತ್ರ ಕೇಳ್ಕೊತೀನಿ, ಆ ತಾಯಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾವು ಸಿಂಪಲ್ಲಾಗಿ ಸೀರೆ ಹಾಕ್ಕೊಂಡಿದ್ದೆ. ಸಿಂಪಲ್ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೆ. ನಮ್ಮನೆ ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಕಾಣಿಸ್ತೈತೆ ನಮ್ಮನೆ ವರಲಕ್ಷ್ಮಿ. ಹೆಸರುಬೇಳೆ ಕಾಳು ಪಲ್ಯ, ಹಸಿ ಪಲ್ಯ ಮಾಡಿದೆ. ಹಾಗೆ ಸೌತೆಕಾಯಿ ಕೋಸಂಬರಿ ಮಾಡಿದೆ. ಆಮೇಲೆ ಟೊಮೊಟೊ ಬಾತ್ ಮಾಡಿ ಪಲ್ಯ, ಅನ್ನ, ಆಮೇಲೆ ಆಲೂಗೆಡ್ಡೆ ಪಲ್ಯ, ಬೇಳೆ ಸಾಂಬಾರು, ಹಾಗೇ ಹೆಸರುಬೇಳೆ ಹಲ್ವಾ ಮಾಡ್ತಾರೆ ಆ ಥರ ನೋಡ್ಕೊಂಡು ಮಾಡಿದೆ. ಏನಾದ್ರು ಸಿಹಿ ಮಾಡಬೇಕಲ್ಲ ಲಕ್ಷ್ಮಿಗೆ ಅಂದ್ಬಿಟ್ಟು ಈ ಥರ ಮಾಡಿದೆ. ಹಾಗೆ ಸಾರು ತಿಳಿ ಸಾರು ಮಾಡಿದೆ. ಹಾಗೆ ಅವರೆಕಾಳು ಹಾಕ್ಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಆ ಪಲ್ಯನೂ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿತ್ತು. ಹಬ್ಬದ ದಿವಸ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿತ್ತು, ಯಾವುದೂ ಇದಾಗಿದ್ದಿಲ್ಲ. ಹಾಗೆ ಲಕ್ಷ್ಮಿಗೆ ಬೆಲ್ಲದ ಪಾನಕ ಅಂದರೆ ಇಷ್ಟ, ಬೆಲ್ಲದ ಪಾನಕ ಮಾಡಿದೆ. ನಾನು ವರ್ಷಕ್ಕೆ ಈ ಥರ ಬೆಲ್ಲದ ಪಾನಕ, ಹೆಸರುಬೇಳೆ ಎಲ್ಲ ಮಾಡಿ ಈ ಥರ ನೈವೇದ್ಯ ಥರ ಮಾಡ್ತೀನಿ.
ವಿಡಿಯೋನ ಸ್ವಲ್ಪ ಇಷ್ಟ ಇದ್ದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು.